ಹಣ್ಣು ಅಂದ್ರೆ ತುಂಬಾ ಒಳ್ಳೇದಲ್ವಾ? ಕರ್ಬೂಜ ಹಣ್ಣಿನ ರಸಾಯನ ಮಾಡಿ ತೋರಿಸ್ತೀನಿ. ಅರ್ಧ ಬಟ್ಲು ಹಸಿ ಕೊಬ್ಬರಿಯಿಂದ ಇಷ್ಟೊಂದು ಹಾಲು ಬಂದಿದೆ. ಪ್ರತಿ ತುತ್ತಿಗೂ ಮಕ್ಕಳಿಗೆ ಬಾಯಿ ಸಿಗುತ್ತೆ. ಈಗ ತಗೊಂಡಿರೋ ಕ್ಯೂಬ್ಸ್ನ ಕಾಯಿ ಹಾಲಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ. ಒಂದ್ಸರಿ ಮಕ್ಳಿಗೆ ಮಾಡಿಕೊಡಿ, ಮಕ್ಳು ಎಷ್ಟು ಇಷ್ಟಪಡ್ತಾರೆ ಅಂತ ಗೊತ್ತಾಗುತ್ತೆ. ಐಸ್ ಕ್ರೀಮ್ಗಿಂತ ಚೆನ್ನಾಗಿದೆ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಮ್ಮ, ಬೇಸಿಗೆಗೆ ಕರ್ಬೂಜ ಹಣ್ಣು ಅಂದ್ರೆ ತುಂಬಾ ಒಳ್ಳೇದಲ್ವಾ? ಅದಕ್ಕೆ ಇದರಿಂದ ಏನಾದರೂ ಮಾಡಿ ತೋರಿಸ್ಕೊಡ್ತೀಯಾ? ಆಯಿತು, ಕರ್ಬೂಜ ಹಣ್ಣಿನ ರಸಾಯನ ಮಾಡಿ ತೋರಿಸ್ತೀನಿ. ಇದನ್ನ ಮಾಡೋದು ತುಂಬಾ ಈಸಿ. ಹಾಗಿದ್ರೆ ಬನ್ನಿ ಇದನ್ನ ಹೆಂಗ್ ಮಾಡೋದು ಅಂತ ನೋಡೋಣ. ಒಂದು ಚಿಕ್ಕ ಕರ್ಬೂಜ ಹಣ್ಣು ತಗೊಂಡಿದ್ದೀವಿ. 2 ರೀತಿ ಬರುತ್ತಲ್ಲ, ಅದ್ರಲ್ಲಿ ಯಾವ್ದಾದ್ರೂ ಒಂದು ತಗೋಬಹುದು ನೀವು. ಅರ್ಧ ಬೌಲು ಪೆಪ್ಪರ್ ಅವಲಕ್ಕಿ, ಅರ್ಧ ಬೌಲು ಬೆಲ್ಲ, ಅರ್ಧ ಬೌಲು ಹಸಿ ಕೊಬ್ಬರಿ, ಸ್ವಲ್ಪ ಏಲಕ್ಕಿ ಪುಡಿ. ಅಮ್ಮ, ಇವಾಗ ಏನ್ ಮಾಡ್ಕೊತಿದ್ಯಾ? ಇವಾಗ ಹಸಿ ಕೊಬ್ಬರಿನ ಒಂದು ಜಾರಿಗೆ ಹಾಕೊಂಡ್ಬಿಡೋಣ. ಇದರಿಂದ ಹಾಲು ತಗೋಬೇಕು. ಒಂದು ಸ್ವಲ್ಪ ಲೈಟಾಗಿ ಬಿಸಿ ಇರೋ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಅಮ್ಮ, ಪೂರ್ತಿ ಸಣ್ಣ ಆಗ್ಬೇಕಾ? ಹೌದು, ಪೂರ್ತಿ ಸಣ್ಣ ಆದರೆ ಹಾಲು ಚೆನ್ನಾಗಿ ಬರುತ್ತೆ. ನೋಡಿ, ಫುಲ್ಲು ನುಣ್ಣಗಾಗಿದೆ. ಇದನ್ನ ಸೋಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಚಿಕ್ಕ ಜಾರಲ್ಲೂ ಮಾಡ್ಕೋಬೋದು, ಬರುತ್ತೆ, ಚೆನ್ನಾಗಿ ಬರುತ್ತೆ. ಜಾಲದಲ್ಲಿ ಸೋಸ್ಕೊಳಕ್ಕಿಂತ ಬಟ್ಟೆಲಿ ಸೋಸ್ಕೊಂಡ್ರೆ ಹಾಲು ಯಾವುದೇ ಕಸರಿಲ್ದಂಗೆ ಚೆನ್ನಾಗಿ ಬರುತ್ತೆ. ನೋಡಿ, ಅರ್ಧ ಬಟ್ಲು ಹಸಿ ಕೊಬ್ಬರಿಯಿಂದ ಇಷ್ಟೊಂದು ಹಾಲು ಬಂದಿದೆ. ಇದು ಇಷ್ಟು ಗಟ್ಟಿಯಾಗಿ ಬರೋ ಕಾರಣ ಏನಂದರೆ ನಾವು ಉಗುರು ಬೆಚ್ಚಗಿನ ನೀರು ಯೂಸ್ ಮಾಡಿರೋದ್ರಿಂದ ಈ ರೀತಿ ಗಟ್ಟಿಯಾಗಿ ಬಂದಿದೆ. ಮಾಗಿರೋ ಹಣ್ಣು ತಗೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಈ ರಸಾಯನ. ಈಗ ತಕ್ಕೊಂಡ್ಬಿಡ್ಬೇಕು ಬೀಜಗಳನ್ನ. ನೋಡಿ, ಈ ಥರ ಸ್ಕೂಪ್ ತಗೊಂಡು ಹಣ್ಣನ್ನು ಹಿಂಗೆ ಸ್ಕೂಪಲ್ಲೇ ಹಿಂಗೆ ತಗೋಬೇಕು. ಈ ಥರ ಚಿಕ್ಕ ಸ್ಕೂಪಿಂದ ಮಾಡೋದ್ರಿಂದ ಪ್ರತಿ ತುತ್ತಿಗೂ ಮಕ್ಕಳಿಗೆ ಬಾಯಿ ಸಿಗುತ್ತೆ. ನೋಡಿ, ಹಣ್ಣು ಸ್ವಲ್ಪನೂ ವೇಸ್ಟ್ ಆಗಿಲ್ಲ, ಎಷ್ಟು ನೀಟಾಗಿ ಬಂದಿದೆ. ಈ ಥರ ಕ್ಯೂಬ್ಸಾಗಿ ಬಂದಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ತಗೊಂಡಿರೋ ಕ್ಯೂಬ್ಸ್ನ ಕಾಯಿ ಹಾಲಿಗೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೋಬೇಕು. ಮಕ್ಕಳು ತುಂಬ ಸ್ವೀಟ್ ತಿಂತಾರೆ ಅಂದರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಅಂದರೆ ಅರ್ಧ ಹಾಕ್ಕೋಬೋದು. ಅರ್ಧ ಬೌಲ್ ತೊಗೊಂಡಿದ್ದೀನಿ ನಾನಿವಾಗ. ಸ್ವಲ್ಪ ಏಲಕ್ಕಿ ಪುಡಿ, ಒಂದು ಅರ್ಧ ಬಟ್ಲು ಪೇಪರ್ ಅವಲಕ್ಕಿನ ಹಾಕ್ಕೋತಾ ಇದ್ದೀನಿ. ಈಗ ಹಾಕ್ತಾ ಇದ್ದೀನಿ. ಇಷ್ಟೇ, ಇದು ನೀಟಾಗಿ ಮಿಕ್ಸ್ ಮಾಡಿ ತಿಂದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಇನ್ಸ್ಟೆಂಟಾಗೆ ತಿನ್ನಬೇಕು, ತುಂಬ ಹೊತ್ತು ಬಿಡೋಂಗಿಲ್ಲ. ಯಾಕಂದರೆ ಅವಲಕ್ಕಿ ಹಾಕಿದ್ದೀವಲ್ವಾ, ಮೆತ್ತಗಾಗ್ಬಿಡುತ್ತೆ. ಒಂದು ಸರಿ ಮಕ್ಳಿಗೆ ಮಾಡಿಕೊಡಿ, ಮಕ್ಳು ಎಷ್ಟು ಇಷ್ಟಪಡ್ತಾರೆ ಅಂತ ಗೊತ್ತಾಗುತ್ತೆ. ಕರ್ಬೂಜ ಹಣ್ಣಿನ ರಸಾಯನ ರೆಡಿಯಾಗಿದೆ. ಈಗ ನನ್ನ ಮಗಳಿಗೆ ತಿನ್ನಿಸಿ ರುಚಿ ಹೇಗಿದೆ ಅಂತ ಕೇಳೋಣ. ಹೇಗಿದೆ? ಕರ್ಬೂಜ ಹಣ್ಣ ಹಂಗೆ ತಿನ್ನಕ್ಕೆ ಇಷ್ಟು ಚೆನ್ನಾಗಿರುತ್ತೆ. ಆದರೆ ಈ ಕಾಯಿ ಹಾಲು ಮತ್ತೆ ಬೆಲ್ಲ ಮತ್ತೆ ಅವಲಕ್ಕಿ ಜೊತೆಗೆ ತಿಂದರೆ ಐಸ್ ಕ್ರೀಮ್ಗಿಂತ ಚೆನ್ನಾಗಿದೆ. ಹೌದಾ? ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ರುಚಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.